ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅದರಿಂದ ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಂಡಿಯಾಗೆ ಬಂದ ಆಮೇಲೆ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ ಆಗಲಿಲ್ಲ. ನಾನಿವತ್ತು ಲಂಡನ್ನಲ್ಲಿರೋ ಒಂದು ಸ್ಮಾಲ್ ಸಿಟಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಮನೆಗಳೆಲ್ಲ ಕನ್ಸ್ಟ್ರಕ್ಷನು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಮತ್ತು ರೋಡ್ ಹೇಗಿದೆ, ಮತ್ತು ಇಲ್ಲಿ ವಾಕಿಂಗ್ ಪಾತ್ ಎಲ್ಲ ಹೇಗಿದೆ, ಈಗ ಸಪ್ರೇಟ್ ಆಗಿದೆ, ಮತ್ತು ಸೈಕಲ್ ವೇ ಹೇಗಿದೆ, ಮತ್ತು ವಾಕಿಂಗ್ ವೇ ಹೇಗಿದೆ ಅಂತ ನೋಡಿ. ಹಾಗೆ ಸಿಂಪಲ್ ವಾಕ್ ಹೋಗಿದ್ವಿ ಅವತ್ತು ಈವ್ನಿಂಗ್. ನಾವು ಲಂಡನ್ನಿಂದ ಸ್ವಲ್ಪ ದೂರ ಇದ್ದೀವಿ, ಅಂದರೆ ಟ್ರೈನಲ್ಲಿ ಆದರೆ 30 ಮಿನಿಟ್ಸ್ ಆಗುತ್ತೆ. ಇದೊಂದು ಸ್ಮಾಲ್ ಸಿಟಿ ಅಷ್ಟೇ. ಸ್ಮಾಲ್ ಸಿಟಿ ಅಂದರೆ ಫುಲ್ಲು ಹಳ್ಳಿನೂ ಅಲ್ಲ, ಈ ಕಡೆ ಫುಲ್ಲು ಸಿಟಿನೂ ಅಲ್ಲ, ಆ ಥರ ಇದೆ. ಸೊ ಬಟ್ ತುಂಬಾ ಸೈಲೆಂಟ್ ಆಗಿದೆ, ಅಂದರೆ ಕ್ಲೀನ್ ಆಗಿದೆ. ಇದು ಆ್ಯಕ್ಚುಲಿ ಇಲ್ಲಿ ಏನಂದರೆ ಬೆಳಗ್ಗೆ ಎಲ್ಲ ಫುಲ್ಲು ವೆದರ್ ಈ ಥರ ಆಗಿರುತ್ತೆ. ಈವ್ನಿಂಗ್ ಆದಮೇಲೆ ವೆದರ್ ಫುಲ್ಲು ಚೇಂಜ್ ಆಗಿರುತ್ತೆ. ಮಾರ್ನಿಂಗು ಈವ್ನಿಂಗ್ ಕಂಪೇರ್ ಮಾಡಿದ್ರೆ ಫುಲ್ಲು ಡೆಡ್ ಆಪೋಸಿಟ್ ಆಗಿರುತ್ತೆ. ನೋಡ್ತಿರ್ಬೋದು, ಇವಾಗ ಮನೆಯಿಂದ ಹೊರಟಿದ್ದೀವಿ. ಹಾಗೆ ಸಿಂಪಲ್ ಆಗಿ ಸುಮ್ಮನೆ ವಾಕ್ ಮಾಡ್ಕೊತಾ ಬರ್ತಿದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವಾಗ ರಾತ್ರಿ 9 ಗಂಟೆ. ಹೌದು ಫ್ರೆಂಡ್ಸ್, ರಾತ್ರಿ 9 ಗಂಟೆ ಅಡುಗೆ ಎಲ್ಲ ಪ್ರಿಪೇರ್ ಆಗಿತ್ತು. ಇವಾಗ ಫುಲ್ ಬಿಸಿಲು ಬರ್ತಿತ್ತು, ಅದಕ್ಕೆ ಬೇಜಾರಾಗ್ತಿತ್ತು. ಮನೆಯಲ್ಲೇ 3 to 4 ಮಂತ್ಸ್ ಆಯಿತು ಔಟ್ಸೈಡ್ ಹೋಗ್ಬಿಟ್ಟು. ಮನೆಯ ಸರೌಂಡಿಂಗಲ್ಲೇ ವಾಕ್ ಮಾಡ್ತಿದ್ವಿ. ಸೊ ಬಿಸಿಲು ಬಂದಿತ್ತಲ್ಲ ಅಂತ ಹಾಗೆ ಸಿಂಪಲ್ ವಾಕ್ ಬಂದಿದ್ವಿ. ಸ್ವಲ್ಪ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ. ಆ್ಯಕ್ಚುಲಿ ರೆಕಾರ್ಡ್ ಮಾಡೋ ಟೈಮಲ್ಲಿ ತುಂಬಾ ಗಾಳಿ ಇತ್ತು, ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರ್ತಿರ್ಲಿಲ್ಲ. ನಾನು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿ ವಿಡಿಯೋ ಬರಲಿ ಅಂತ ಹಾಗೆ ರೆಕಾರ್ಡ್ ಮಾಡಿದ್ದೀನಿ. ಸೊ ಸಿಂಪಲಾಗಿ ಒಂದು 10 ಮಿನಿಟ್ಸ್ ಫ್ರೀ ಮಾಡಿಕೊಂಡು ಇಯರ್ಫೋನ್ ಹಾಕ್ಕೊಂಡು ಚೆನ್ನಾಗಿ ಕೇಳಿಸ್ಕೊಂಡು ನಾನು ಎಲ್ಲೂ ಕಟ್ ಮಾಡಿಲ್ಲ. ಮತ್ತೆ ಮ್ಯೂಟ್ ಆಗಿತ್ತು, ಸೊ ಮಾತಾಡಿದ್ವಿ ಅಂತ ಮ್ಯೂಟ್ ಮಾಡಿದ್ದೀನಿ. ಬಿಟ್ಟರೆ ಇನ್ನೆಲ್ಲ ನ್ಯಾಚುರಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಕಡೆ ವೆಹಿಕಲ್ ಮತ್ತು ಸ್ಟಾಪ್ ಮಾಡೋದಕ್ಕೆ ಸಿಗ್ನಲ್ ಇಟ್ಟಿರ್ತಾರೆ, ಹಾಗೆ ಕ್ರಾಸ್ ಮಾಡ್ತೀವಿ. ಬಟ್ ಇಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಮಗೂ ಒಂದು ಸಿಗ್ನಲ್ ಇರುತ್ತೆ. ಬಟನ್ನ ಪ್ರೆಸ್ ಮಾಡಿ ಒಂದು ಸೆಕೆಂಡ್ ಇಲ್ಲ 1 ನಿಮಿಷ ನಿಂತ್ಕೋಬೇಕು. ನಿಂತ್ಕೊಂಡಾದ್ಮೇಲೆ ನಮಗೂ ಗ್ರೀನ್ ಸಿಗ್ನಲ್ ಬಿಡುತ್ತೆ, ನಾವು ಪಾಸ್ ಆಗ್ತೀವಿ. ಆಮೇಲೆ ವೆಹಿಕಲ್ ಅದು ಅವ್ರು ಪಾಸ್ ಮಾಡ್ಕೋತಾರೆ. ಇಲ್ಲಿ ನೋಡ್ತಿರ್ಬೋದು ವೆಹಿಕಲ್ಸ್ ಎಲ್ಲ ಹೇಗೆ ಓಡಾಡ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ರೋಡ್ ನೋಡಿ ಎಷ್ಟು ಖುಷಿ ಆಗುತ್ತೆ ಈ ಥರ ರೋಡ್ ನೋಡೋದಕ್ಕೆ ಅಂತ. ಎಷ್ಟು ಕ್ಲೀನಾಗಿದೆ ಅಂತ ಅಂದರೆ ಸ್ವಲ್ಪನೂ ಒಂದು ಕಡೆನೂ ಕಸ ಕಡ್ಡಿ ಏನೂ ಕಾಣಿಸ್ತಿಲ್ಲ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಈ ಥರ. ಸಿಗ್ನಲ್ ಪಾಸ್ ಆಗಿ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ನಾವು ಸಿಂಪಲಾಗಿ ವಾಕ್ ಬಂದ್ರದಿಂದ ನಿಮಗೆ ವೀಡಿಯೋ ಮಾಡಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ನೋಡಿ ಇಲ್ಲಿ ಮನೆಗಳೆಲ್ಲ ಹೇಗಿದೆ ಅಂತ. ಇಲ್ಲೇನಪ್ಪ ಅಂತಂದರೆ, ಇವಾಗ ಒಂದು ರೋಡಲ್ಲಿ ಸ್ಟಾರ್ಟಿಂಗ್ ಮನೆ ಯಾವ ಥರ ಇರುತ್ತೆ ಹೆಣ್ಣಿಂಗ್ವರೆಗೂ ಅದೇ ಥರ ಕನ್ಸ್ಟ್ರಕ್ಷನ್ ಕಟ್ಕೊಂಡು ಹೋಗಿರ್ತಾರೆ. ಒಂದು ಕಡೆ ಎಲ್ಲೂ ಚೇಂಜಸ್ ಇರೋಲ್ಲ. ರೋಡ್ ಈ ಥರ ಕನ್ಸ್ಟ್ರಕ್ಷನ್ ಇತ್ತು ಅಂದರೆ ಪಕ್ಕ ರೋಡ್ ಬೇರೆ ಥರ ಇತ್ತು ಅಂದರೆ ಫುಲ್ ರೋಡ್ ಅದೇ ಥರನೇ ಇರುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ. ನಮ್ಮ ಕಡೆ ಹೆಂಗೆ ನಮಗೆ ಯಾವ ಡಿಸೈನ್ ಬೇಕೋ ಆ ಥರ ನಾವು ಕಟ್ಕೊತಾ ಇರ್ತೀವಿ. ಬಟ್ ಇಲ್ಲ ಆ ಥರ ಅಲ್ಲ, ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಮನೆ ಮುಂದೆ ಇವರು ಯಾರಿಗೆ ಗಾರ್ಡನ್ ಇಷ್ಟ ಆಗುತ್ತೋ ಅವ್ರ ಮನೆ ಮುಂದೆ ಗಾರ್ಡನ್ ಮಾಡ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಗಾರ್ಡನ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಅವ್ರ ಈ ಥರ ಸಿಂಪಲ್ ಡಿಸೈನ್ ಮಾಡಿಕೊಂಡು ಇದು ಮಾಡ್ಕೊತಿದ್ದಾರೆ. ಇಲ್ಲೆಲ್ಲ ಏನೋ ಹುಲ್ ಕಟ್ ಮಾಡ್ತಿದ್ದಾರೆ ನೋಡಿ. ಅವೆಲ್ಲ ಏನು ಮಾಡ್ತೀವಿ ಅಂತಂದರೆ ಫುಲ್ ಉದ್ದ ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಯಾವಾಗ ಕೈ ಬಿಡುತ್ತೆ ಅವಾಗ ಮಾಡ್ಕೊಳ್ಳೋಣ ಅಂತ. ಬಟ್ ಇಲ್ಲ, ಹಂಗಲ್ಲ. ಉದ್ದ ಹುಲ್ ಬರೋಕ್ಕೆ ಬಿಡೋಂಗೆ ಇಲ್ಲ. ಸೊ ಇದು ದೊಡ್ಡ ಹೈವೇ. ಇದು ನಮ್ಮ ಇರೋ ಸಿಟಿಯಿಂದ ಅದು ಆಕ್ಸ್ಫರ್ಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲ, ಅದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆಯಲ್ಲ, ಸೊ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ದೊಡ್ಡ ಹೈವೇ ಇದು. ನೋಡಿ ಎಷ್ಟು ಚೆನ್ನಾಗಿದೆ ರೋಡು.
ಇವಾಗ ಹಾಗೆ ಇದು ಅಂಡರ್ಗ್ರೌಂಡಿಂದ ಇವಾಗ ಪಾರ್ಕಿಗೆ ಅಂತ ಅಂದರೆ ಪಾರ್ಕ್ ಅಲ್ಲ, ಫುಲ್ ಪಾರ್ಕ್ ಅಲ್ಲ, ಸೊ ಪಾರ್ಕ್ ಹತ್ರ ಎಲ್ಲ ತುಂಬ ಜನ ಇರ್ತಾರೆ. ಇವಾಗ ಅದಕ್ಕೆ ನಾವು ಪಾರ್ಕ್ ಹತ್ರ ಎಲ್ಲ ಹೋಗಿಲ್ಲ. ಬಟ್ ಇದು ಅಂಡರ್ಗ್ರೌಂಡು ತುಂಬಾ ಸೈಲೆಂಟಾಗಿರುತ್ತೆ. ಒನ್ ವೇ ಇದೆ, ವಾಕಬಲ್ಲು, ಎಲ್ಲ ಓಡಾಡ್ತಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೇಳಿಸ್ತಿದೆ. ಫುಲ್ಲು ಒಂಥರ ನೀರು ಹರಿತಿರೋದು, ಪಕ್ಕದಲ್ಲಿ ನೀರು ಹರಿತಿದೆ. ಒಂಥರ ಇದು ಪಕ್ಷಿಗಳಿಗೆ ಯೂಸ್ ಆಗುತ್ತೆ. ಈ ಥರ ಪಕ್ಷಿ ಪ್ರಾಣಿಗಳು ಇನ್ನೆಲ್ಲ ಇತ್ತು ಅಂತ ಸಾಗಿರೋ ನೀರು. ಬಟ್ ಸ್ಮೆಲ್ ಏನಿಲ್ಲ. ಬಟ್ ನೋಡಿದ್ವಿ ಅಲ್ಲಿ ಲಾಸ್ಟ್ ಟೈಮು. ಸೊ ಮುಂದೆ ಬಂದಾಗ ತೋರಿಸ್ತೀನಿ ನಿಮಗೆ ಅದು ನೀರು ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಇಲ್ಲಿ ಎಲ್ಲ ಕಡೆ ಇದೇ ಥರನೇ ಕೆನಾಲ್ ಮಾಡಿಬಿಟ್ಟು, ಇಲ್ಲೂ ಅಷ್ಟೇ, ಜರ್ಮನಿಲೂ ಅಷ್ಟೇ ಸೇಮ್ ಎಲ್ಲ ಕಡೆನೂ ಇದೆಲ್ಲ ನೀರು ಬಿಟ್ಟಿರ್ತಾರೆ. ಎಲ್ಲ ಕಡೆ ಓಡಾಡ್ತಾನೆ ಅಂತಂದರೆ ಸಿಟಿ ಅಂತ ನೋಡೋದಿಲ್ಲ. ಇಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಇರುತ್ತಲ್ಲ, ಅವಕ್ಕೆ ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಏನಂತ ಅಂದರೆ ಎಲ್ಲ ಫುಲ್ ಕ್ಲೋಸ್ ಮಾಡಿ ಮನೆಗಳು ಕಟ್ಕೊಂಡು ಇದು ಚೆನ್ನಾಗಿರೋಕೆ ಇದು ಮಾಡ್ತೀವಿ. ಸ್ವಲ್ಪ ಈ ಥರ ಮಾಡಿರ್ತಾರೆ. ಹಾಗೆ ಮುಂದೆ ಬಂದ್ವಿ. ನೋಡಿ ಇಲ್ಲೇ ನೀರು, ಈ ನೀರೇ ಅಲ್ಲಿ ನಿಮಗೆ ಸೌಂಡ್ ಕೇಳಿಸಿದ್ದು. ಸೊ ಇಲ್ಲಿಂದಾನೆ ನೀರು. ಬಟ್ ಸಂಜೆ ಹೋಗಿರುತ್ತೆ, ಇಲ್ಲಿ ಹೋಗಿರುತ್ತೆ ಅಂತ ಕಾಣಿಸೋದೇ ಇಲ್ಲ. ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಇಲ್ಲಿ ರೋಡು ಇದು ಡಿವೈಡ್ ಮಾಡಿದ್ದಾರೆ. ಒಂದು ಕಡೆ ಕಲರ್ ಚೇಂಜ್, ಇನ್ನೊಂದು ಕಡೆ ಕಲರ್ ಚೇಂಜು. ಸ್ವಲ್ಪ ಲೈಟ್ ಕಲರ್ ಇರೋದು ಸೈಕಲ್ ಪಾತು, ಇದು ವಾಕಿಂಗ್ ಪಾತು. ತುಂಬ ಜನ ಬರ್ತಿದ್ರು ಅಂತ ಹೇಳ್ಬಿಟ್ಟು ನಾವು ಸೈಕಲ್ ಪಾತಲ್ಲೇ ಬರ್ತಾ ಇದ್ದೀವಿ. ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪನೂ ಕೊರೋನಾ ಭಯ ಇದೆ ಅಂತಲೇ ಅನ್ನಿಸ್ತಿಲ್ಲ. ಒಬ್ಬರು ಮಾಸ್ಕ್ ಸಮೇತ ವೇರ್ ಮಾಡಿಲ್ಲ. ಬಟ್ ಜನ ಅಷ್ಟೇನಿರೋದಿಲ್ಲ ಇಲ್ಲಿ. ಸಿಟಿ ತುಂಬಾ ಕಮ್ಮಿ ಜನ, ಮತ್ತು ಸೌಂಡು ಅಷ್ಟೇ, ಟ್ರಾಫಿಕ್ ಎಲ್ಲ ತುಂಬ ಕಮ್ಮಿ ಇದೆ. ಅದು ಭಯ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಹೀಗೆ ಇರ್ಬೋದು. ನಾವೀಗ ಇರೋ ಮನೆಯಿಂದ ಜಸ್ಟ್ 5 to 10 ಮಿನಿಟ್ಸಿಗೆ ಸಿಟಿ ಸೆಂಟರು, ಮತ್ತು ಶಾಪಿಂಗ್ ಮಾಲು, ಮತ್ತು ಗ್ರಾಸರಿ ಶಾಪು, ಮತ್ತು ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಎಲ್ಲನೂ ಇರೋದು. ಎಲ್ಲನೂ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದ್ರಿಂದ ನಾವು ಈ ಪ್ಲೇಸ್ನ ಚೂಸ್ ಮಾಡ್ಕೊಂಡ್ವಿ. ಲಾಕ್ಡೌನ್ ಆಗಿತ್ತು ಅಂತ ನಾವು ಹೊರಗಡೆನೇ ಬಂದಿರಲಿಲ್ಲ. ಸುಮಾರು ತಿಂಗಳುಗಳೇ ಆಗೋಗಿತ್ತು. ಬಂದ್ವಿ ಸುಮ್ಮನೆ ಎಲ್ಲ ನೋಡೋಣ, ಇವಾಗ ನಾರ್ಮಲಾಗಿ ಎಲ್ಲ ಓಡಾಡ್ತಿದ್ದಾರಾ ಏನು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿಗೆ ಬಂದರೆ ನಾರ್ಮಲಾಗೆ ಓಡಾಡ್ತಿದ್ದಾರೆ. ಈಗೇನು ಕೊರೋನಾ ಭಯ ಇದೆ ಅಂತ ಏನು ಅಂತ ಅನ್ನಿಸ್ತಿಲ್ಲ. ಗೊತ್ತಿರ್ಬೋದು, ರೈಲ್ವೆ ಸ್ಟೇಷನ್ ಇದೆ. ನಾನೇ ಡೈರೆಕ್ಟ್ ನಾವು ಲಂಡನ್ನಿಗೆ ಕನೆಕ್ಟ್ ತೊಗೊಳ್ಳೋದು. ಒಂದೇ ಇದು ಟ್ರೈನು. ಸೊ ಓನ್ಲಿ 30 ಮಿನಿಟ್ಸ್ ಆಗುತ್ತೆ. ಬಸ್ಸಲ್ಲಿ ಆದರೆ 1 hour 30 ಮಿನಿಟ್ಸ್ ಆಗುತ್ತೆ. ಸೊ ತುಂಬಾ ಲಾಂಗ್ ಆಗುತ್ತೆ. ಟ್ರೈನಲ್ಲಾದರೆ ಟೈಮ್ನ ಸೇವ್ ಮಾಡ್ಬೋದು, ಮತ್ತು ಟ್ರಾಫಿಕ್ ಇರೋದಿಲ್ಲ, ಏನು ಸೌಂಡ್ ಇರೋಲ್ಲ, ನಾರ್ಮಲಾಗಿ ಸೈಲೆಂಟಾಗಿರುತ್ತೆ. ಸೊ ಬಸ್ಸಲ್ಲಾದರೆ ಫುಲ್ಲು ಟ್ರಾಫಿಕ್. ನೋಡ್ತಿರ್ಬೋದು ಅಲ್ಲಿ ಮಾರಿಸನ್ ಅಂತ ಕಾಣಿಸ್ತಿದೆ. ಅದೇ ಇದು ಗ್ರಾಸರಿ ಶಾಪು. ನಮ್ಮ ಮನೆಗೆ ನಿಯರ್ ಬೈ ಗ್ರಾಸರಿ ಶಾಪ್ ಅಂದರೆ ಮಾರಿಸನ್ನು ಇದೆ. ಟೆಸ್ಕೋ ಮತ್ತು ಹಲ್ದಿ, ಆಸ್ಟಾ ಎಲ್ಲನೂ ಇದೆ. ಅದು ತುಂಬ ಲಾಂಗ್ ಆಗುತ್ತೆ ನಮ್ಮ ಮನೆಯಿಂದ ಬಂದರೆ. ಸೊ ಇದು ಬೆಟರ್ ಅಂತ ಅನಿಸುತ್ತೆ ಮಾರಿಸನ್ ನಮಗೆ. ಬಟ್ ಎಲ್ಲ ಏಷ್ಯನ್ದು, ನಮ್ಮ ಕಡೆ ಫುಡ್ಡು ಮತ್ತು ನಮ್ಮ ಕಡೆ ಐಟಮ್ಸ್ ಎಲ್ಲ ಬೇಜಾನ್ ಸಿಗುತ್ತೆ ಇಲ್ಲಿ. ಬರ್ತಾ ಇದ್ದೀವಿ. ನೋಡ್ತಿರ್ಬೋದು ಇದೊಂದು ದೊಡ್ಡ ಸಿಗ್ನಲ್ಲು. ಅಂದರೆ ಸಿಗ್ನಲ್ ಅಂತಂದರೆ ಅಲ್ಲಿ ಪಾಸ್ ಆದ್ವಲ್ಲ, ಸೊ ಅದೇ ಸಿಗ್ನಲ್ಲು. ರೌಂಡ್ ಹೊಡ್ಕೊಂಡು ಬಂದ್ವಿ. ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿ ಹೀಗೋಗಿ ಹಿಂಗೆ ಬರ್ತಾ ಇದ್ವಿ. ಸ್ಟ್ರೈಟ್ ಹಾಗೆ ಮುಂದೆ ಹೋದರೆ ಇವಾಗ ಇದು ಸಿಟಿ ಸೆಂಟರ್ಗೆ ಹೋಗಿ ಟಚ್ ಆಗ್ತೀವಿ. ಸಿಟಿ ಸೆಂಟ್ರಿಗೆ ಎಂಟ್ರಿ ಆಗ್ಬೇಕಾದ್ರೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಐಲ್ಸ್ಬರಿ ಅಂತ ಹೇಳ್ಬಿಟ್ಟು ಸಿಟಿ ನೇಮ್ನ. ಅದೇ ಸಿಟಿಲೇ ನಾವು ಇವಾಗ ಇರೋದು. ಸೊ ನೋಡಿ ಫುಲ್ ಗ್ರೀನಾಗಿ ಕಾಣ್ತಿದೆ. ಸೊ ನೀವು ಸಿಟಿ ಅಂತನಾರು ಅಂದ್ಕೊಳ್ಳಿ, ಇಲ್ಲ ಹಳ್ಳಿ ಅಂತನಾರು ಅಂದ್ಕೊಳ್ಳಿ, ಇಲ್ಲ ಹಳ್ಳಿ ಕಮ್ ಸಿಟಿ ಅಂತನಾರು ಅಂದ್ಕೊಳ್ಳಿ. ಸೊ ನಿಮ್ಮ ಇಷ್ಟ.
ನೋಡ್ತಿರ್ಬೋದು ಸಿಟಿ ಸೆಂಟ್ರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ವಲ್ಪ ಜನಗಳೆಲ್ಲ ಇದ್ದಾರೆ. ಬಟ್ ನೀವು ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ಫಾಲೋ ಮಾಡ್ಬೋದು. ಎಲ್ಲಾದರೂ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಡ್ಕೊಂಡ್ಬಂದೆ ಬಂದ್ವಿ. ಇವಾಗ ಮತ್ತೆ ಸ್ಟ್ರೈಟ್ ರೋಡು ಇವಾಗ ನಮ್ಮ ಮನೆ ರೋಡಿಗೆ ಟಚ್ ಆಗುತ್ತೆ. ಸೊ ಹಾಗೆ ಬಂದ್ವಿ. ಇವಾಗ ಸ್ಟ್ರೈಟ್ ಕಾಣ್ತಿದೆ ಅಲ್ಲ, ಅಲ್ಲಿ ಚರ್ಚು. ಅಂದರೆ ಇಲ್ಲಿ ಏನಂತ ಅಂದರೆ ಒಂದು ಸಿಟಿ ಅಂದರೆ ಚರ್ಚ್ ಮಿಸ್ ಮಾಡಿದ್ರೆ ಚರ್ಚ್ ಒಂದು ಇದ್ದೇ ಇರುತ್ತೆ. ರೌಂಡ್ ಕಂಪ್ಲೀಟ್ ಆಯಿತು. ರೈಟ್ ಸೈಡ್ ಹೋಗಿ ಲೆಫ್ಟ್ ಸೈಡಿಂದ ಬಂದ್ವಿ. ಹಾಗೆ ಸ್ಟ್ರೈಟ್ ಇವಾಗ ನಮ್ಮ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಹಿಂಗೆ ಮುಂದೆ ಬಂದಾಗ ಅಲ್ಲಿ ಫುಲ್ ಗ್ರೀನಾಗಿ ಗಿಡ ಎಲ್ಲ ಫುಲ್ ಬಳ್ಳಿ ಎಲ್ಲ ಇದು ಮನೆಗೆ ಟಚ್ ಆಗಿಬಿಟ್ಟಿದೆ ಅಲ್ಲ, ಮನೇಲೆ ಇವಾಗ ನಾವಿರೋದು. ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ರಿಂದ ತುಂಬಾ ಭಯ ಇತ್ತು. ನೀವೇ ನೋಡ್ತಿರ್ಬೋದು, ನಾನು ವೀಡಿಯೋದಲ್ಲಿ ಎಲ್ಲೂ ಮಾತಾಡಿಲ್ಲ, ಜಸ್ಟ್ ಸ್ಮೈಲ್ ಮಾಡಿದ್ದೀನಿ ಅಷ್ಟೇ. ಏನೋ ಒಂಥರ ಭಯ ಅಂತ ಅನ್ನಿಸ್ತಿತ್ತು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕೆಟ್ಟದಾಗಿ ವೀಡಿಯೋ ಮಾಡಿದರೆ. ಸೊ ನನಗೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಫಸ್ಟ್ ವ್ಲಾಗ್. ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಸೊ ನಿಮಗೆಲ್ಲ ಯಾವ ಥರ ಅನ್ನಿಸ್ತು, ಔಟ್ ಆಫ್ ಕಂಟ್ರಿಯಲ್ಲಿ ರೋಡು ಕನ್ಸ್ಟ್ರಕ್ಷನ್ನು ಮತ್ತು ಇಲ್ಲಿದ್ದು ಜನಗಳನ್ನ ನೋಡಿಬಿಟ್ಟು ನಿಮಗೆಲ್ಲ ಏನಂತ ಅನ್ನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್.